ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಬೆಳಗ್ಗೆನೆ ಎದ್ದಿದ್ದೀನಿ ಅಂಡ್ ಎಲ್ಗೋ ಹೊರಟಿದ್ದೀನಿ ಏನೋ ಅನ್ನೋದನ್ನ ತಮ್ಬ್ಲೈನಲ್ಲಿ ನೋಡಿರ್ತೀರಾ. ತುಂಬಾ ದಿನ ಆದ್ಮೇಲೆ ಬನಶಂಕರಿಗೆ ಹೊರಟಿದ್ದೀನಿ. ಸೊ ಹಂಗಾಗಿ ಇವತ್ತು ಬೆಳಗ್ಗೆನೆ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎದ್ದು ಒಂಚೂರು ಟೀ ಎಲ್ಲ ಕುಡ್ದು, ಟೀ ಇಲ್ಲ ಕಾಫಿ ಯಾವ್ದಾರ ಒಂದ್ ಸ್ವಲ್ಪ ತಗೊಂಡಾದ್ಮೇಲೆನೆ ಕೆಲಸ. ಸೊ ಹಂಗಾಗಿ ಇವಾಗ ಟೀ ಮಾಡೋಣ ಅಂತೇಳಿ ಟೀ ಮಾಡ್ತಿದ್ದೆ. ನಮ್ಮನೆಯವರು ಪಾಪ ಅವ್ರನ್ನು ಬೇಗ ಎಬ್ಬರಿಸ್ಬಿಟ್ಟಿದ್ದೆ. ಸೊ ಎದ್ದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅವರು. ಅಂಡ್ ಇದು ಮಂಗಳವಾರದ ವ್ಲಾಗು. ಅಚ್ಚುಗೆ ಬಾಕ್ಸ್ಗೆ ಉಪ್ಪಿಟ್ಟು ಮಾಡಿದೆ ಇವತ್ತು. ಒಂದ್ ಸ್ವಲ್ಪ ತೆಳ್ಳಗ್ ಮಾಡಿದ್ರೆ ಉಪ್ಪಿಟ್ಟನ್ನ ತಿಂತಾರೆ, ಸ್ವಲ್ಪ ಗಟ್ಟಿ ಮಾಡ್ಬಿಟ್ರೆ ತಿನ್ನಲ್ಲ. ಸೊ ಈ ರೀತಿ ತುಂಬಾ ಚೆನ್ನಾಗಿತ್ತು. ಅವನಿಗೂ ಅಷ್ಟೇ ಬಾಕ್ಸ್ಗೂ ರೆಡಿ ಮಾಡ್ತಾ ಇದ್ದೆ. ಇನ್ನೊಂದ್ ಕಡೆ ಟೀ ಕೂಡ ಇಟ್ಟಿದ್ದೆ. ಇನ್ನೊಂದ್ ಕಡೆ ಅವನಿಗೆ ಟಿಫಾನ್ ಸಹ ಹಾಕೊಟ್ಟಿದ್ದೆ. ಇನ್ನ ನಾನು ಹೋದ್ರೆ ಒಬ್ಳೆ ಹೋಗೋದು. ಯಾವಾಗೂ ಅಷ್ಟೇ ಮುಂಚೆ ಎಲ್ಲ ಬನಶಂಕರಿಗೆ ಅವಾಗ ಫ್ರೈಡೆ ರಜಾ ಇದ್ರೆ ಅಥವಾ ರಜಾ ಹಾಕಿ ವೀಕ್ ಆಫ್ ತಗೊಂಡು ಹೋಗ್ತಾ ಇದ್ದೆ. ಇವಾಗ ಸ್ವಲ್ಪ ಸುಮಾರು ವರ್ಷನೇ ಆಗೋಯ್ತು ಹೋಗ್ದೆ ಆಚೆ ಈಚೆ. ಸೊ ಹಿಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಅಂಡ್ ಈ ದೇವಸ್ಥಾನದಲ್ಲಿ, ಬನಶಂಕರಿ ದೇವಸ್ಥಾನದಲ್ಲಿ ತುಂಬಾ ಜನ ಬಂದು ನಿಂಬೆಹಣ್ಣಿನ ದೀಪ ಹಚ್ತಾರೆ. ಅಂಡ್ ನಾನು ನಮ್ಮನೆಯವರು ಒಂದ್ಸತಿ ಹೋಗ್ಬೇಕು. ಅದನ್ನು ಮುಂಚೆ ಎಲ್ಲ ನಾನು ನಮ್ಮನೆಯವರು ಹೋಗ್ತಾ ಇದ್ವಿ. ಒಂದೊಂದ್ಸತಿ ಒಬ್ಬೊಬ್ಳೆ ಹೋಗಿದ್ದೀನಿ. ಸೊ ಹಿಂಗೆ ಮೆಟ್ರೋದಲ್ಲಿ ಹೋಗ್ಬಿಟ್ರೆ ಮೆಟ್ರೋದಲ್ಲಿ ಬರೋದು ಅಷ್ಟೇನೆ. ಏನ್ ಮೆಟ್ರೋ ಹತ್ರನೇ ಇರೋದು ಬನಶಂಕರಿ ದೇವಸ್ಥಾನ. ಸೊ ಹಿಂಗಾಗಿ ನಮ್ಮನೆಯವರು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಕ್ ಹೆಲ್ಪ್ ಮಾಡ್ತಾ ಇದ್ರು. ಈ ಕಡೆ ಟೀನು ಕೂಡ ಮಾಡ್ತಾ ಇದ್ದೆ. ಇನ್ ಟಿಫನ್ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆಲ್ಲ ಆಯ್ತು. ಈ ತರ ಇನ್ನ ಹೊರಟು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತೇಳಿ ರೆಡಿನೂ ನಾನು ಆಗ್ತಾ ಇದ್ದೆ. ಒಂದ್ ಕಡೆ ಟೀ ಎಲ್ಲ ಕುಡ್ದು ಈಗ ಫ್ರೆಶ್ ಅಪ್ ಆಗಿ ಮೆಟ್ರೋ ಹತ್ಕೊಂಡು ಹೊರಟಿದ್ದೀನಿ. ಬನಶಂಕರಿ ಇಳ್ಕೊಳ್ಳೋದು ಡೈರೆಕ್ಟ್. ಇನ್ನೇನು ಮೆಟ್ರೋ ಇದ್ದೇ ಇರುತ್ತೆ. ನಾಗಸಂದ್ರ, ಮಂಜುನಾಥ ನಗರ, ಮಾದಾವರ, ಇಲ್ಲಿಂದ ಎಲ್ಲ ಡೈರೆಕ್ಟ್ ಮಾದಾವರ ಟು ಬನಶಂಕರಿ ಡೈರೆಕ್ಟ್ ಇರುತ್ತೆ ಮೆಟ್ರೋ. ಎಲ್ಲೂ ಕೂಡ ಟ್ರೈನ್ ಚೇಂಜ್ ಮಾಡ್ಬೇಕು ಅನ್ನೋದೆಲ್ಲ ಏನಿಲ್ಲ. ಈಗ ದೇವಸ್ಥಾನ ಹತ್ರ ಬಂದಿದ್ದೀನಿ. ಏನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದೇನು ಹೇಳೋ ಅಷ್ಟೇನು ರಶ್ ಇರಲ್ಲ. ಶುಕ್ರವಾರದ ಹೊತ್ತು ಮತ್ತೆ ಸಂಡೇ ಹೊತ್ತು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅದ್ರಲ್ಲೂ ಫ್ರೈಡೆ ಮತ್ತೆ ಟ್ಯೂಸ್ಡೇ ಇದ್ದೇ ಇರ್ತಾರೆ. ಬಟ್ ನಾನು ಬೇಗನೆ ಹೋದೆ ಅನ್ಸುತ್ತೆ. ಸೊ ಹಂಗಾಗಿ ಅಷ್ಟೊಂದ್ ಜನ ಇರ್ಲಿಲ್ಲ. ಒಳಗಡೆ ಸ್ವಲ್ಪ ಆರತಿ ಮಾಡೋರೆಲ್ಲ ಇರ್ತಾರಲ್ಲ, ನಿಂಬೆಹಣ್ಣಿನ ಆರತಿ ಮಾಡ್ತಾರೆ ದೇವ್ರಿಗೆ. ಸೊ ಸ್ವಲ್ಪ ಜನ ಇದ್ರು ಅಷ್ಟೇನೆ. ಏನಾದ್ರು ಅಂದ್ರೆ ಕೇಳ್ಕೊಬಿಟ್ಟು ಬೇಡ್ಕೊಂಡು ಹಿಂಗ್ ಬಂದು ಇಷ್ಟು ವಾರ ಬಂದು ದೀಪನ ಹಚ್ತೀನಿ ಅಂತ ಹೇಳಿ ಕೇಳ್ಕೊಂಡು ಹೋದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಬನಶಂಕರಿ ದೇವ್ರು, ನಾನು ಅವಾಗ ಬನಶಂಕರಿ ಬಿಟ್ರೆ ಇಸ್ಕಾನ್, 2 ಟೆಂಪಲ್ಗೂ ಕೂಡ ಮಿಸ್ ಮಾಡ್ದೇನೆ ಹೋಗ್ತಾ ಇದ್ದೆ. ಈಗ 1-2 ವರ್ಷ ಆದ್ಮೇಲೆ ಗ್ಯಾಪ್ ಆಗಿ ದೇವಸ್ಥಾನಗಳಿಗೂ ಕಮ್ಮಿ ಮಾಡ್ಬಿಟ್ಟಿದೀನಿ. ಸೊ ಹಿಂಗಾಗಿ ನಮ್ಮನೆಯವ್ರು ಇದ್ರು ಅಷ್ಟೇನೆ, ಅವರು ಕೂಡ ನನ್ನ ಜೊತೆ ಬಂದ್ಬಿಡೋರು. ಅಷ್ಟೊಂದು ನಾವು ಜಾಸ್ತಿ ಬನಶಂಕರಿನ ನಂಬ್ತೀವಿ ನಾವೆಲ್ಲ. ಸೊ ಹಿಂಗೆ ಬನಶಂಕರಿ ದೇವರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಹಾಗೆ ಏನೋ ದೇವಸ್ಥಾನದಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಏನೇನೋ ನಡೆಸ್ತಿದ್ದಾರೆ. ಸೊ ಪಿಲ್ಲರ್ ಎಲ್ಲ ಹಾಕಿದ್ರು. ರಶ್ ಈ ತರ ಇತ್ತು ಒಳಗಡೆ. ದರ್ಶನ ಕೂಡ ಚೆನ್ನಾಗೂ ಆಯ್ತು ನನ್ಗೆ. ಎಷ್ಟೇ ರಶ್ ಇದ್ರುನು ದೇವ್ರನ್ನ ನೋಡ್ತೀವಲ್ಲ ಆವಾಗ ನೆಮ್ಮದಿ ಅನ್ಸ್ಬಿಡುತ್ತೆ. ಸೊ ಆ ಕಡೆ ಪಕ್ಕದಲ್ಲೆಲ್ಲ ಗಣೇಶಂದು ದೇವ್ರಿದೆ, ಮತ್ತೆ ಶಿವ ಇದೆ. ಈ ತರ ಯಾರೆಲ್ಲ ಬನಶಂಕರಿ ನಿಯರ್ ಇದ್ದೀರಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾರೆಲ್ಲ ಹೋಗಿಲ್ಲ, ಹೋಗಿ ಈ ರೀತಿಯಾಗಿ ನೋಡಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತಾ ಇರ್ತಾರೆ. ಅಲ್ಲೇ ಆಚೆನೆ ರೆಡಿ ಮಾಡ್ಕೊಂಡು ತಗೊಬಂದು ಇಲ್ಲಿ ತುಪ್ಪದ ದೀಪ ಆಗಿರ್ಬೋದು, ಅಲ್ಲಿ ಆಯಿಲ್ ಹಾಕದೇ ಇರ್ಬೋದು, ಇದನ್ನೆಲ್ಲ ಹಚ್ಚಿ ದೇವ್ರಿಗೆ ಈ ರೀತಿ ಆರತಿ ಮಾಡ್ಬಿಟ್ಟು ಬೇಡ್ಕೋತಾರೆ. ಏನೇ ಒಂದು ಕಷ್ಟ ಏನಿದ್ರು ಪರಿಹಾರ ಮಾಡು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬೇಡ್ಕೊಂಡ್ಮೇಲೆ ಅದು ಪರಿಹಾರ ಆಗುತ್ತೆ. ನಾನು ನಮ್ಮನೆಯವ್ರು ಒಂದ್ಸತಿ ಈ ತರ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದೀವಿ. ಗೊತ್ತಿಲ್ಲ ಯಾವಾಗ ಆಗುತ್ತೆ, ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಅವ್ರು ಫ್ರೀ ಆಗ್ತಾರೆ ಅಂತ ಹೇಳಿ. ಇಬ್ರುನು ಆ ರೀತಿ ಆರತಿ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಮುಂಚೆ ಒಬ್ಳೆ ಬರ್ತಾ ಇದ್ದೆ ಅಂತ ಹೇಳ್ದೆ. ಏನಾದ್ರು ನಾನ್ ಬಂದ್ರೆ ಜಾಸ್ತಿ ಒಬ್ಳೆ ಬಂದ್ರೆ ಇಲ್ಲಿಗೆ ಬರ್ತಾ ಇದ್ದಿದ್ದು. ಒಂದ್ ಸ್ವಲ್ಪ ಹೊತ್ತು ಇದ್ದು ಕೂತಿದ್ದು ನೆಮ್ಮದಿಯಾಗಿ ಬರ್ತಾ ಇದ್ದೆ. ಮುಂಚೆ ಎಲ್ಲ ಆದ್ರೆ ಪ್ರಸಾದ ನೋಡಿ, ಪ್ರಸಾದ ಪೊಂಗಲ್ ಕೊಟ್ಟಿದ್ರು. ಮುಂಚೆ ಎಲ್ಲ ಪ್ರಸಾದ ಬೇಗ ಕ್ಲೋಸ್ ಆಗ್ಬಿಡೋದು. ನಾನ್ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ ಬಂದ್ಬಿಡ್ತಾ ಇದ್ದೆ. ಪ್ರಸಾದ ಒಂದೊಂದ್ಸತಿ ಸಿಕ್ಕೋದು ಅಷ್ಟೇನೆ. ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೊರಟೆ. ಬರ್ಬೇಕಾದ್ರೆ ನೋಡಿ ಒಂದ್ ಬ್ಯಾಗ್ ಫುಲ್ ಏನ್ ತರ್ತೀನಿ ಅಂತ ಹೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ಬನಶಂಕರಿ ಮೆಟ್ರೋ ಹತ್ರ ಇದ್ದೀನಿ. ಡೈರೆಕ್ಟ್ ಮೆಟ್ರೋ ಇರುತ್ತೆ. ಇದೆಲ್ಲೋ ಮೆಜೆಸ್ಟಿಕ್ ಅಲ್ಲಿ ಏನ್ ಚೇಂಜ್ ಮಾಡ್ಬೇಕು ಅನ್ನೋದೇನಿರಲ್ಲ. ಡೈರೆಕ್ಟ್ ಮೆಟ್ರೋ ಇಲ್ಲಿಂದ ಹತ್ತಿದ್ರೆ ಡೈರೆಕ್ಟ್ ಮಾದಾವರ ಇಳ್ಕೊಳ್ಳೋ ಅಂಥದ್ದು.
ಸೊ ಹಿಂಗೆ ಕೂತಿದ್ದೀನಿ, ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸೆಕೆ ಅನಿಸ್ತಾ ಇತ್ತು. ಈಗ ಮನೆಗೆ ಬಂದಿದ್ದಾಯಿತು. ಏನೇನು ತಂದೆ ಅಂತ ಹೇಳಿ ತೋರಿಸ್ತೀನಿ. ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋದೆ, ಬರ್ಬೇಕಾದ್ರೆ ಒಂದಷ್ಟು ಏನಂತಂದೆ ಅಂತ ತೋರಿಸ್ತೀನಿ. ಇವಾಗ ಬನ್ನಿ, ಏನು ತಂದೆ ಅನ್ನೋದನ್ನ ತೋರಿಸ್ತೀನಿ. ನೋಡಿರಂತೆ ಪಾಪ ಅಲ್ಲಿ ಕ್ಯಾಲೆಂಡ್ರು ಹಾಗೆ ಫ್ರೀಯಾಗಿ ಕೊಟ್ಟರು, ಸುಮ್ಮನೆ ತಗೊಬಂದೆ ಹಂಗೆ. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. 100 ರೂಪೀಸ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬ್ಯಾಗ್ ತೊಗೊಂಡೆ, ಚೆನ್ನಾಗಿದೆ. ಏನಾದರೂ ಅದು ಇದು ತೊಗೊಂಡು ಹೋಗೋಕ್ಕೆ ಮಾಡೋಕ್ಕೆ ಬೇಕಾಗುತ್ತೆ. ಆ್ಯಂಡ್ ಇದೊಂದು ಟಾಪ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ಟೆ ಕ್ವಾಲಿಟಿ ಹೆಂಗಾರು ಇರಲಿ, ಇದು ನೀರಿಗೆ ಬಿದ್ದಾಗ ಸಿಂಕ್ ಆಗಬಾರ್ದು. ಚೆನ್ನಾಗಿದೆ. 150 ರೂಪೀಸ್ ಅಂತೆ, ಪರವಾಗಿಲ್ಲ, ಕೊಡ್ಬೋದು. ಏನು ದಿನ ಯೂಸ್ ಮಾಡೋಕ್ಕೆ ನಡೆಯುತ್ತೆ ಅಂತ ಅಂದ್ಕೊಂಡು ತೊಗೊಬಂದೆ. ನೋಡೋಣ, ಹಾಕಾದ್ಮೇಲೆ ಗೊತ್ತಾಗುತ್ತೆ ಹೇಗೆ ಟೈಟು ಲೂಸು ಏನಿದೆ ಅಂತ ಹೇಳಿ. ಈ ಥರ ಚೆನ್ನಾಗಿದೆ, ನೋಡೋಕ್ಕೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ದೊಡ್ಡದಾಗಿದ್ರು ಬೇಕಾದ್ರೆ ಸ್ಟಿಚ್ ಹಾಕ್ಸ್ಬೋದು, ಈ ಟೈಟ್ ಆದರೆ ಏನು ರಿಟರ್ನ್ ಮಾಡೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಇದು ಒಂದು ಟಾಪ್ ತೊಗೊಂಡೆ. ಆ್ಯಂಡ್ ತರಕಾರಿ, ಇನ್ನೇನಿದ್ರು ತರಕಾರಿಗಳು ತೊಗೊಂಡೆ ಅಷ್ಟೇ. ಇದು ಈ ಥರ 10 ರೂಪೀಸ್ ಅಂತೆ, 10 ರೂಪೀಸ್ ಅಂತೇಳಿ ಎಲ್ಲ ಕಟ್ಟಿಟ್ಟಿದ್ರು. 10 ರೂಪೀಸ್ ಅಂತ ಅಂದರೆ ತರಕಾರಿಗಳಿದ್ರೇನು ವೇಸ್ಟ್ ಆಗೋಲ್ಲ. ಹಾಗೆ ಒಂದೆರಡು ಇದನ್ನೇನಂತಾರೆ, ಗೋರಿಕಾಯಿ ಅಂತಾರಲ್ಲ, ಅದು ಗೋರಿಕಾಯಿ. ಮತ್ತು 2 ಬಾಳೆಕಾಯಿ, 10 ರೂಪಾಯಿ ಒಂದು, 2 ಬಾಳೆಕಾಯಿ. ಮತ್ತು ಇದು ಬದನೆಕಾಯಿ, ಅದೇ ಬದನೆಕಾಯಿ, ಎಣ್ಗಾಯಿ ಮಾಡ್ತೀವಲ್ಲ ಅದು. ಮತ್ತಿದು ಮಾಮೂಲಿ ಮೈಸೂರು ಬದನೆಕಾಯಿ. ಇದೆಷ್ಟು ತರಕಾರಿ ತಗೊಂಡು ಬಂದಿದ್ದು. ಆಮೇಲೆ ಇದು ಬೀನ್ಸು ಕ್ಯಾರೆಟು ತಗೊಂಡ್ಬಂದೆ. ಆಮೇಲೆ ಇದು ನನಗೆ ತುಂಬ ಇಷ್ಟ ಆಯಿತು. ಏನಂತ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ಇದು. ಕೂದಲೆಲ್ಲ ಸೇರಿಸ್ಕಟ್ಟು ಹಾಕೋದು ಗಮ್ ಅಂತ ಇರುತ್ತೆ, ಸ್ಮೆಲ್ ಮಾತ್ರ ಸಂಪಿಗೆ ಅಷ್ಟು ಒಂಥರ ಚೆನ್ನಾಗಿದೆ, ಗಮ್ ಅಂತ ಚೆನ್ನಾಗಿದೆ. ಇಷ್ಟಕ್ಕೆ 10 ರೂಪಾಯಿ ಅಂತ ಹೇಳಿದ್ರು, ತಗೊಂಬಂದೆ. ದೇವ್ರಿಗಿರಲಿ, ಚೆನ್ನಾಗಿದೆ. ಒಂದು ಕವರು ಕ್ಲೋಸ್ ಮಾಡಿದ್ರು ಘಮ ಘಮ ಅಂತಿದೆ, ಚೆನ್ನಾಗಿರುತ್ತೆ. ಇಷ್ಟೇ. ಇದಾದ್ಮೇಲೆ ಒಂದು ಈ ಥರ ಬ್ಯಾಗ್ ಅಷ್ಟೆ, ಬೇರೆ ಏನು ತರಲಿಲ್ಲ. ಚೆನ್ನಾಗಿದೆ ಅಂತ ತಗೊಂಡೆ. ಏನಾದ್ರು ಜಾಸ್ತಿ ಏನಾದ್ರು ಇಟ್ಕೊಂಡು ಹೋದಾಗ ಬೇಕಾಗುತ್ತೆ, ಈ ಥರ ತಗ್ಲಾಕೋಬೋದು. ಹಾಗೆ ಕೈಯಲ್ಲೂ ಇಟ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಸೊ ಇಷ್ಟು ಐಟಮ್ ತೊಗೊಬಂದೆ. ಹೇಗಿತ್ತು ಈ ವ್ಲಾಗು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. Keep supporting, guys. Take care. Bye bye.